ಒಳ ಮೀಸಲಾತಿ ವಿರೋಧಿಸಿ ಬೆಂಗಳೂರಿನಲ್ಲಿ ಮಾರ್ಚ್ 25ರಂದು ಬೃಹತ್ ಪ್ರತಿಭಟನೆ. ಜಿಲ್ಲೆಯಿಂದ 15,000 ಬಲಗೈ ಸಮುದಾಯದವರು ಭಾಗಿ. ಆಯನಪುರ ಶಿವಕುಮಾರ ಆದಿ ಕರ್ನಾಟಕ ಅಭಿವೃದ್ಧಿ ಸಂಘದ ಆಸ್ತಿ ಸಂರಕ್ಷಣಾ ಸಮಿತಿಯಿಂದ ಚಾಮರಾಜನಗರ ಕ್ಷೇತ್ರಕ್ಕೆ 30 ಬಸ್. ರಾಜ್ಯ ಸರ್ಕಾರ ಜಾರಿ ಮಾಡಿರುವ ಒಳ ಮೀಸಲಾತಿ ಬಲಗೈ ಸಮುದಾಯದ ವಿರೋಧಿಯಾಗಿದ್ದು, ಇದನ್ನು ವಿರೋಧಿ ಬಲಗೈ ಸಮುದಾಯದ ಒಕ್ಕೂಟದಿಂದ ಮಾರ್ಚ್ 25ರಂದು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ಜಿಲ್ಲೆಯಿಂದ 15,000ಕ್ಕೂ ಹೆಚ್ಚು ಮಂದಿ ಭಾಗವಹಿಸಲಿದ್ದು, ಸುಮಾರು 200 ಬಸ್ಗಳಲ್ಲಿ ತೆರಳಾಗ್ತಾ ಇದೆ ಎಂದು ಬಲಗೈ ಸಮುದಾಯದ ಸಂಘಟನೆಗಳ ಒಕ್ಕೂಟ ಆದಿ ಕರ್ನಾಟಕ ಅಭಿವೃದ್ಧಿ ಸಂಘದ ಆಸ್ತಿ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ಆಯನಪುರ ಶಿವಕುಮಾರ್ ಹೇಳಿದ್ದಾರೆ. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನ್ಯಾಯಾಧೀಶ ನಾಗಮೋಹನ್ ದಾಸ್ ಅವರ ವರದಿಯೇ ಅವೈಜ್ಞಾನಿಕವಾಗಿದ್ದು, ಸಮೀಕ್ಷೆ ಹಾಗೂ 101 ಜಾತಿಗಳ ನಿಖರವಾದ ಜಾತಿಗಳ ಮಾಹಿತಿಯನ್ನ ಸಂಗ್ರಹಿಸುವಲ್ಲಿ ವಿಫಲರಾಗಿದ್ದಾರೆ. 2025ರ ಸಮಾಜ ಕಲ್ಯಾಣ ಇಲಾಖೆಯ ಸುತ್ತೋಲೆಯಂತೆ ಜಾತಿ ಪ್ರಮಾಣ ಪತ್ರಗಳನ್ನು ಪ್ರವರ್ಗ ಎ, ಬಿ ಮತ್ತು ಸಿ ಎಂದು ವರ್ಗೀಕರಿಸುವುದನ್ನು ಹಿಂಪಡೆದು ಮೂಲ ಜಾತಿಗಳನ್ನು ನಮೂದಿಸಿ ಜಾತಿ ಪ್ರಮಾಣ ಪತ್ರಗಳನ್ನು ನೀಡಲು ಸೂಕ್ತ ಆದೇಶ ಹೊರಡಿಸಿರುವುದು ಸರಿಯಲ್ಲ ಎಂದರು. ಬಲಗೈ ಸಮುದಾಯದ ಮರಣ ಶಾಸನವಾಗಿರುವ ಒಳ ಮೀಸಲಾತಿಯನ್ನು ರದ್ದುಪಡಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿ ನೇತೃತ್ವದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಸಮಾವೇಶ ನಡೆಯಲಿದ್ದು, ಈ ಸಮಾವೇಶಕ್ಕೆ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಲಗೈ ಸಮುದಾಯದ ಬಂಧುಗಳು ಭಾಗವಹಿಸಬೇಕು ಎಂದು ಮನವಿ ಮಾಡಿದರು. ಬಲಗೈ ಸಮುದಾಯದ ಸಚಿವರು ಹೋರಾಟ ಪರಿಶ್ರಮದಿಂದ ಒಳ ಮೀಸಲಾತಿಗೆ ತಡೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಹಾಸಭಾದ ಕಾರ್ಯಾಧ್ಯಕ್ಷ ಸಿಕೆ ಮಂಜುನಾಥ ಒಳ ಮೀಸಲಾತಿಯನ್ನ ತಡೆಯುವಲ್ಲಿ ಬಲಗೈ ಸಮುದಾಯದ ಸಚಿವರೇ ವಿಫಲರಾಗಿದ್ದಾರೆ ಎಂದು ಹೇಳಿಕೆ ನೀಡಿರುವುದು ಸರಿಯಲ್ಲ. ಬಲಗೈ ಸಮುದಾಯದ ಸಚಿವರ ಹೋರಾಟ ಪರಿಶ್ರಮದಿಂದ ಇಂದು ಮೀಸಲಾತಿಗೆ ತಡೆಯಾಗಿದ್ದು, ಹಳೆ ಮೀಸಲಾತಿಯಡಿಯಲ್ಲಿ ಸರ್ಕಾರಿ ಹುದ್ದೆಗಳನ್ನು ತುಂಬಲು ಸಚಿವ ಸಂಪುಟದಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಇದನ್ನು ಸಿಕೆ ಮಂಜುನಾಥ ಅರ್ಥ ಮಾಡಿಕೊಳ್ಳಬೇಕು ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕಾ ಪಂಚಾಯಿತಿ ಮಾಜಿ ಸದಸ್ಯ ಆರ್ ಮಹದೇವು, ಸೋಮೇಶ್ವರ, ಮಧುಸೂದನ, ಮಹಾದೇವಸ್ವಾಮಿ, ರಂಗಸ್ವಾಮಿ, ಗೋವಿಂದರಾಜ್, ಅಶೋಕ್ ಹಾಜರಿದ್ದರು. ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ, ಪ್ರಶಾ ಪವರ್ ಟಿವಿ, ಚಾಮರಾಜನಗರ. ನಾವೆಲ್ಲ ಸೇರಿ ಒಂದು 30 ಬಸ್ಗಳ ಕೆಲವು ಗ್ರಾಮಗಳಲ್ಲಿ ಅವರೇ ಮಾಡ್ಕೊಳ್ತಾ ಇದ್ದಾರೆ ಬಸ್ಗಳನ್ನ. ಕೆಲವು ಗ್ರಾಮಗಳಲ್ಲಿ ಮಾಡ್ಕೊಳ್ತಾ ಸಂದರ್ಭದಲ್ಲಿ ಅತ್ಯವರು ನಾವು ಬಸ್ಗಳನ್ನ ಕೊಡ್ತಕ್ಕಂಥ ಕೆಲಸ ನಾವು ಇವತ್ತು ಮಾಡ್ತಾ ಇದ್ದೀವಿ. ಇವತ್ತು ನಾಳೆನೇ ವಿತರಣೆ ಮಾಡಿ ಆ ಬಸ್ಗಳನ್ನ ನಾಡಿದ್ದು 30 ಬಸ್ಗಳು ನಮ್ಮ ಸಮಿತಿ ವತಿಯಿಂದ ಅವ್ರಿಗೆ ಚಾಮರಾಜನಗರ ತಾಲೂಕು ಚಾಮರಾಜನಗರ ವಿಧಾನಸಭಾ ವ್ಯಾಪ್ತಿಗೆ ಕೊಡಗರ ವಿಧಾನಸಭೆ ವ್ಯಾಪ್ತಿಗೆ ಎರ್ ಕೃಷ್ಣಮೂರ್ತಿ ಅವರು ಮತ್ತೆ ಇದರವರೆಲ್ಲ ಕೆಲವು ದಾನಿಗಳೆಲ್ಲ ಮಾಡಿದ್ದಾರೆ. ಕೆಲವು ಗ್ರಾಮಗಳೆಲ್ಲ ಮಾಡ್ಕೊಂಡಿದ್ದಾರೆ. ಹೋಗ್ಲೂರು ಅಂತ ಗ್ರಾಮಗಳೆಲ್ಲ ಅವರ ಸ್ವಂತಕ್ಕೆಲ್ಲ ಕೆಲವು ಗ್ರಾಮಗಳು ಮಾಡ್ಕೊಂಡಿದ್ದಾರೆ. ಈಗ ನಾವು ಕೊಡ್ತಕ್ಕಂಥ ಒಂದು ಬಸ್ಸು ಕೊಡ್ತಕ್ಕಂಥ ಇನ್ನೊಂದು ಬಸ್ 2 ಬಸ್ ಅವ್ರವರೇ ಮಾಡ್ಕೊಳ್ತಾರೆ. ನಮ್ಮ ಸಮಿತಿಯಿಂದ 30 ಬಸ್ಗಳನ್ನು ನಾವು ಕೊಡ್ತಾ ಇದ್ದೀವಿ. ವಿಧಾನಸಭೆ ಚಾಮರಾಜನಗರ ವಿಧಾನಸಭೆ ವ್ಯಾಪ್ತಿಗೆ 30 ಬಸ್ಗಳನ್ನ ನಮ್ಮ ಆದಿ ಕರ್ನಾಟಕ ಆಸ್ತಿ ಸಂರಕ್ಷಣಾ ಸಮಿತಿಯಿಂದ 30 ಬಸ್ಗಳನ್ನ ಕೊಡ್ತಾ ಇದ್ದೀವಿ. ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತಕ್ಕಂಥದ್ದು ಒಂದು ಮನವಿ ಮಾಡ್ತೇನೆ. ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸ್ನೇಹಿತರೊಬ್ಬರು ಮಾತನಾಡಿದರು. ಅದನ್ನು ಪ್ರಸ್ತಾವ ಮಾಡಲೇಬೇಕು ನಾವು. ಯಾಕೆಂದ್ರೆ ಅವ್ರು ಹೇಳಿದರು, ಸಿಕೆ ಮಂಜುನಾಥ್ ಅಂತ ಹೇಳಿ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಒಳ ಮೀಸಲಾತಿನಲ್ಲಿ ನಿಮಗೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಇತ್ತು ಅಂತಕ್ಕಂಥದ್ದು. ಈಗ ಇತ್ತು, ಅದು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಇತ್ತು. ಒಳ ಮೀಸಲಾತಿ ಒಂದು ವರ್ಗ ಕೇಳ್ತಾ ಇದ್ದರಿಂದ ನ್ಯಾಯ ನಮ್ಗೆ ಸಿಗ್ತಾ ಇಲ್ಲ ಅಂತಂದಾಗ ನ್ಯಾಯ ಕೊಡಬೇಕಾದದ್ದು ಪ್ರತಿ ಒಂದು ಸರ್ಕಾರದ ಜವಾಬ್ದಾರಿ, ಪ್ರತಿ ಪಕ್ಷದ ಜವಾಬ್ದಾರಿ ಇರ್ತದೆ. ಅದು ಪ್ರಣಾಳಿಕೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ ಅಧ್ಯಕ್ಷರಿದ್ದದ್ದು ನಿಜ. ಹಾಗಂತೇಳಿ ನಿಮಗೆ ಇನ್ನೊಂದು ಸಮುದಾಯಕ್ಕೆ ಅನ್ಯಾಯ ಮಾಡೋಣ ಅಂತ ಹೇಳಿದ್ದ, ಅದು ಸರಿಪಡಿಸಬೇಕಾಗಿದೆ ಅಂತ ಹೇಳಿದ್ದಾರೆ. ಅದರಲ್ಲಿ ಸಮಾಜ ಕಲ್ಯಾಣ ಮಂತ್ರಿಗಳು ಈ ಒಂದು ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಬರ್ತಕ್ಕಂಥದ್ದಲ್ಲಿ ಇವರೆಲ್ಲ ಕಾರ್ಯಕರ್ತರು ಮಂತ್ರಿಗಳು ಅಂತಕ್ಕಂಥ ಪದನ ನಿನ್ನೆ ಬಳಸಿದ್ದಾರೆ. ಪತ್ರಿಕಾ ಮಾಧ್ಯಮದಲ್ಲಿ ನೋಡಿದ್ದೀನಿ. ಆದ್ರೆ ಅವ್ರಿಗೆ ಎಲ್ಲೋ ಒಂದು ಕಡೆ ಹತಾಶರಾಗಿದ್ದಾರೆ ಅನಿಸುತ್ತೆ. ಅವ್ರಿಗೂ ಎಲ್ಲೋ ಈ ರೀತಿ ವಾದರಾಜ್ ಅಂತವ್ರು ಹೇಳ್ಕೊಟ್ಟಿರ್ಬೇಕು. ಅವ್ರಿಗೆ ಆ ರೀತಿ ಹೇಳ್ಕೊಟ್ಟಿರ್ಬೇಕು. ಅಂತ ಒಂದು ಮನಸ್ಥಿತಿ ಇರ್ತಕ್ಕಂಥವ್ರು ಮಾಡೋದು. ನಮ್ಮ ಮಂತ್ರಿಗಳಾಗಲಿ, ನಮ್ಮ ಶಾಸಕರಾಗಲಿ ನಮ್ಮ ಸಮುದಾಯದ ಪರ ಇದ್ದಾರೆ. ಅದನ್ನು ನಮ್ಮ ಪೂಜ್ಯ ನಮ್ಮ ಸ್ವಾಮೀಜಿ ಸಹ ಹೇಳಿದ್ದಾರೆ. ಅದನ್ನ ಜ್ಞಾನಪ್ರಕಾಶ ಸ್ವಾಮೀಜಿಯವರು ಹೇಳಿದ್ದಾರೆ. ನಮ್ಮ ಈಗ 15ನೇ ತಾರೀಕು ನಡೆದಂಥ ಒಂದು ವಿಚಾರ ಸಂಕಿರಣದಲ್ಲಿ ನಮ್ಮ ಸ್ವಾಮೀಜಿಯವರು ಹೇಳಿದ್ದಾರೆ, ಶಾಸಕರು ಹೇಳಿದ್ದಾರೆ, ನಮ್ಮ ಮಂತ್ರಿಗಳು ರೆಡಿ ಇದ್ದಾರೆ ಅದಕ್ಕೆ ಅಂತ. ಆದರೆ ನಮ್ಮ ಮಂತ್ರಿಗಳು ಅವ್ರ ರೀತಿ ಬೀದಿಗೆ ಬಂದು ಹೇಳಲ್ಲ. ಈಗ ಆ ರೀತಿಯಾಗಿ ಹೇಳಿದ್ರೆ ಮುನಿಯಪ್ಪರು ತಿಮ್ಮಪ್ಪರು ಕೊಟ್ಬಿಟ್ರ ರಾಜೀನಾಮೆನ ಕೊಟ್ಟೇ ಇಲ್ವಲ್ಲ.
ಹೇಳೋದಕ್ಕೂ ನಡ್ಕೊಳ್ಳೋದಕ್ಕೂ ಭಾರಿ ವ್ಯತ್ಯಾಸಗಳಿದೆ. ಆದರೆ ನಮ್ಮ ಮಂತ್ರಿಗಳು ಆ ರೀತಿ ಅಲ್ಲ, ಹೇಳ್ಬೇಕಂತೆ ನಡ್ಕೊಳ್ತಾರೆ ಇರ್ತಕ್ಕಂಥ ವಿಶ್ವಾಸ ಇದೆ. ಸಮಾಜದ ಪರ ಇದ್ದಾರೆ ಅಂತ ವಿಶ್ವಾಸ ಇದೆ. ಯಾಕೆಂದ್ರೆ ಇವತ್ತು ಎರಡು ಸದನದಲ್ಲಿ ಮಂಡನೆ ಆಗಿ ಮತ್ತೆ ಅದು ರಾಜ್ಯಪಾಲರ ಸಹಿ ಅಂಕಿತ ಆಗಿದ್ರು 27ನೇ ಕ್ಯಾಬಿನೆಟ್ 27ನೇ ಕಾರ್ತಿಗೆ 27ನೇ ತಾರೀಕು ನಡೆದ ಕ್ಯಾಬಿನೆಟ್ ತಡೆಯಲಿಲ್ಲ ಅಂದ್ರೆ ನಮ್ಮ ಮಂತ್ರಿಗಳಿಗೆ ಶಕ್ತಿ ಇಲ್ವಾ? ನಮ್ಮ ಮಂತ್ರಿಗಳು ಸಮಾಜದ ಪರ ಇಲ್ವಾ? ಇದರ ಅಂತ ಅರ್ಥ. ಇವ್ರಿಗೆ ಯಾರೋ RSS ನ ಇವರು CK ಮಂಜುನಾಥ್ಗೆ RSS ನ ಯಾರೋ ವಾದಿರಾಜಂತರು ಹೇಳ್ಕೊಟ್ಟಿರ್ಬೇಕು ಅಂತ ಅನ್ಸುತ್ತೆ. ನಾವು ಫಸ್ಟು ನಮ್ಮ ಸಮಾಜದ ಮಂತ್ರಿಗಳನ್ನಾಗಲಿ ಸಮಾಜದ ಸ್ವಾಮೀಜಿಯವ್ರನ್ನಾಗಲಿ ಮುಂದಾಳತ್ವ ವಹಿಸಿರ್ತಕ್ಕಂಥ ಶಾಸ್ತ್ರಗಳನ್ನಾಗಲಿ ನಾವು ಗೌರವಿಸಬೇಕು. ನಾವು ಇಲ್ಲಿ ಪ್ರತಿಭಟನೆ ಮಾಡೋದು ಅಂತೇಳಿ ನಾವು ವಿಧಾನಸೌಧದಲ್ಲಿ ಮತ್ತೆ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ತಗೊಳ್ಳೋರು ಯಾರು? ಮತ್ತೆ AC ಮಾದೇವನವರು ರೋಸ್ಟರ್ ಬಿಲ್ 25/3/2025ರಂದು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಬಲಗೈ ಜಾತಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದಂಥ ಪೂಜ್ಯ ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ಬೃಹತ್ತಾದಂಥ ಒಂದು ಪ್ರತಿಭಟನೆ ನಡೀತಾ ಇದೆ. ಕಾರಣ ಇಷ್ಟೇ, ಒಳ ಮೀಸಲಾತಿನಲ್ಲಿ ಆಗಿರ್ತಕ್ಕಂಥ ಬಲಗೈ ಸಂಬಂಧಿತ ಜಾತಿಗಳಿಗೆ ಬಿಂದುಗಳಲ್ಲಾಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ ಅದುವರೆಗೆ ಒಳ ಮೀಸಲಾತಿಯನ್ನೇ ಜಾರಿಗೊಳಿಸಿ ಹೊಸ ಮೀಸಲಾತಿ ಬೇಡ ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಬೃಹತ್ತಾದಂಥ ಪ್ರತಿಭಟನೆ ನಡೀತಾ ಇದೆ. ಆ ಪ್ರತಿಭಟನೆಗೆ ತಮಿಳು ಮುಖಾಂತರ ಚಾಮರಾಜನಗರ ಜಿಲ್ಲೆಯ ಬಲಗೈ ಜಾತಿಯ ಬಲಗೈ ಸಂಬಂಧಿತ ಜಾತಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ಮೊದಲನೇದಾಗಿ ನಾನು ಕೇಳ್ಕೊಳ್ತೀನಿ. ಕಾರಣ ಇಷ್ಟೇ, ಒಳ ಮೀಸಲಾತಿನಲ್ಲಿ ನಾವೇನು ಒಳ ಮೀಸಲಾತಿ ವಿರೋಧಿಗಳೇನಲ್ಲ. ನಮ್ಮ ಮಂತ್ರಿಗಳಾಗಲಿ, ಶಾಸಕರಾಗಲಿ, ನಮ್ಮ ಸಮಾಜದ ಮುಖಂಡರಾಗಲಿ, ನಮ್ಮ ಸಮಾಜದ ಸ್ವಾಮೀಜಿಯಾಗಲಿ ಯಾರೂ ಒಳ ಮೀಸಲಾತಿ ವಿರೋಧಿಗಳಲ್ಲ. ಒಳ ಮೀಸಲಾತಿ ಜಾರಿ ಮಾಡಿ ಅಂತ ಹೇಳಿದ್ವಿ. ಆದರೆ ಆ ಒಳ ಮೀಸಲಾತಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಕೊಟ್ಟಿರ್ತಕ್ಕಂಥ ಒಳ ಮೀಸಲಾತಿ ಅವೈಜ್ಞಾನಿಕವಾದದ್ದು. ಅದರಲ್ಲಿ ಇರ್ತಕ್ಕಂಥ ಸಾಕಾಗಷ್ಟು ಪಾಯಿಂಟ್ಸ್ ಎಲ್ಲ ಲೋಕದೋಷದಿಂದ ಕೂಡಿದೆ. ಅದರಿಂದ ಅದನ್ನು ಇನ್ನೂ ಸರಿಪಡಿಸಬೇಕಾಗಿದೆ, ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಬೇಕಾಗಿದೆ. ಅದರ ಅಧ್ಯಯನಕ್ಕೆ ಮತ್ತೆ ಒಂದು ಸಮಿತಿನ ರಚನೆ ಮಾಡಬೇಕಾಗಿದೆ. ಅದುವರೆಗೆ ಅದನ್ನ ಸಂಪೂರ್ಣವಾಗಿ ಜಾರಿ ಮಾಡಬಾರ್ದು ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ. ಯಾಕೆಂದ್ರೆ ಅವರು ಹೇಳಿದ್ದಾರೆ, ನಮ್ಮ ಕಳೆದ ಪ್ರತಿ ವರ್ಷದಲ್ಲಿ ಹೇಳಿದ್ದೀವಿ, ಅವರು ಇರ್ತಕ್ಕಂಥದ್ದು ಒಂದು ಸಮಾಜದ ಪರವಾಗಿದ್ದಾರೆ. ಅವರು ಒಂದು ಸಮಾಜದವ್ರನ್ನ ಕೂರಿಸ್ಕೊಂಡು ಸಭೆ ಮಾಡಿದ್ದಾರೆ. ಇವತ್ತು ಅವರು ಮಾಡ್ತಕ್ಕಂಥವರು ಅವರ ಪದಗಳ ಬಳಕೆಗಳನ್ನೆಲ್ಲ ತಾವು ನಮ್ಮ ಸ್ನೇಹಿತರು ಕಳೆದ ಪ್ರತಿ ವರ್ಷದಲ್ಲಿ ಹೇಳಿದ್ದಾರೆ. ಅದರಿಂದ ಅದೇ ಹಿಂದೆ ನಂತರ ಹೇಳಲಿಕ್ಕೆ ಹೋಗಲ್ಲ. ಅವರು ಎಲ್ಲೋ ಒಂದು ಕಡೆ ಅವರು ನಮ್ಮ ಸಮಾಜದ ವಿರುದ್ಧವಾಗಿ ಆ ಒಂದು ವರದಿನಲ್ಲಿ ಅವರು ಉಲ್ಲೇಖಗಳನ್ನ ಮಾಡಿದ್ದಾರೆ. ಯಾಕಂದ್ರೆ ಹೆಚ್ಚಿನ ಸಂಖ್ಯೆ ಇರ್ತಕ್ಕಂಥ ಬಲಗೈ ಸಂಬಂಧಿತ ಜಾತಿಗಳನ್ನ ಕಡಿಮೆ ಮಾಡಿ ನನಗೆ ಬಿ ಗುಂಪಿಗೆ ಆಗ್ತಕ್ಕಂಥ ಒಂದು ಹುನ್ನಾರವನ್ನು ಅವರು ನಡೆಸಿದ್ದಾರೆ ಅಂತಕ್ಕಂಥದ್ದು ಈಗಾಗಲೇ ಸರ್ಕಾರ ಗಮನಕ್ಕೆ ಬಂದಿದೆ. ಎರಡು ಸದನದಲ್ಲಿ ಬಿಲ್ ಮಂಡನೆಯಾಗಿ ರಾಜ್ಯಪಾಲ ಸಹಿ ಹಾಕಿದ್ರು. ಅದು ಕಳೆದ ತಿಂಗಳು 27ನೇ ತಾರೀಕು ಕ್ಯಾಬಿನೆಟ್ ಅಲ್ಲಿ ಅದನ್ನ ವಿಡ್ರಾ ಮಾಡಿದ್ದಾರೆ. ಅದನ್ನ ಸದ್ಯಕ್ಕೆ ಅದನ್ನ ತಡೆ ಹಿಡಿದಿದ್ದಾರೆ. ಮತ್ತೆ ಬಿಂದುಗಳು ಮತ್ತೆ ಜಾತಿ ಸಮೀಕರಣಗಳೆಲ್ಲ ಸರಿಯಾದ ತನಕ ಈಗ ನಾವು ಅದನ್ನ ಹಳೆ ಮೀಸಲಾತಿ ಅಂತಲೇ ಜಾರಿ ಮಾಡೋಣ. 2022ರ ಇಂದಿನ ಮೀಸಲಾತಿ ಜಾರಿ ಮಾಡೋಣ, ಅದರಂತೆಯೇ ಉದ್ಯೋಗಗಳನ್ನ ತುಂಬೋಣ. ಈಗ ಇರ್ತಕ್ಕಂಥ ಒಳ ಮೀಸಲಾತಿ ಸದ್ಯಕ್ಕೆ ಬೇಡ ಅಂತಕ್ಕಂಥದನ್ನ ಅವರು ಇಟ್ಕೊಂಡಿದ್ದಾರೆ. ಆದರೆ ಕೆಲವು ಆ ಬಾಧಿತ ಸಾಮಾಜಿಕ ಜಾತಿಗಳ ಮುಖಂಡರುಗಳು